ಸೈಟ್ಗಳಿಗೆ ಏನೂ ತೊಂದರೆ ಇರಲ್ಲ. ಆದರೂ ಕೂಡ ಆಮೇಲೆ ಸೈಟ್ನ ತೊಗೊಂಡ್ರಿ ನೀವು, ಅದು ಸೈಟು ಯಾವುದೇ ಕಾರಣಕ್ಕೂ ಫಸ್ಟು ನೀವು ಹೋಗೋ ವೇಳೆ ತುಂಬ ಒಳ್ಳೆಯ ಕಾಲದಲ್ಲಿ ಸೈಟ್ನ ನೋಡೋಕೆ ಹೋಗಿ. ಸೈಟ್ ಯಾವಾಗ ಉಳಿಯುತ್ತೆ? ಶುಕ್ರ ಚೆನ್ನಾಗಿದ್ದರೆ ಸೈಟ್ ಉಳಿಯುತ್ತೆ ಅಲ್ವಾ. ನೀವು ಆಲ್ಮೋಸ್ಟ್ ಶುಕ್ರವಾರ ದಿನ ಸೈಟ್ ನೋಡೋಕೆ ಹೋಗಿ. ಶುಕ್ರವಾರನೋ ಮಂಗಳವಾರ ಕೂಡ ಅತೀ ಉತ್ತಮವಾದ ದಿನ, ಅವತ್ತು ಕೂಡ ನೀವು ನೋಡೋಕೆ ಹೋಗಿ. ಶನಿವಾರ ಯಾವುದೇ ಕಾರಣಕ್ಕೂ ಸೈಟ್ನ ನೋಡೋಕೆ ಹೋಗಬೇಡಿ. ಶನಿವಾರ, ಬುಧವಾರ ಹಾಗೂ ರವಿವಾರ ನೀವು ಯಾವುದೇ ಕಾರಣಕ್ಕೂ, ಮಂಗಳವಾರ, ಬುಧವಾರ, ಆಮೇಲೆ ಗುರುವಾರ ಹೋಗಿ. ಗುರುವಿನ ಅನುಗ್ರಹ ಇರುತ್ತೆ. ಗುರುವಾರ ಕೂಡ ಅತಿ ಉತ್ತಮ, ಗುರು ಅನುಗ್ರಹವಾಗ್ತಾನೆ. ನೀವು ವಾರದಲ್ಲಿ 3 ದಿನ ನೀವು ಸೈಟ್ನ ನೋಡೋಕೆ ಹೋಗಿ. ಯಾರೋ ಕರೆದ್ರು, ಇಲ್ಲ ಇವಾಗಲೇ ಈಗ ನಾನು ಸೈಟ್ನ ತಗೋತೀನಿ ಅಂತ, ನೋಡೋಕೆ ಬರ್ತೀನಿ ಬನ್ನಿ ಅಂತಂದರೆ ಹೋಗೋಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಯಾವ ದಿನ ಹೋಗಿರ್ತಿಲ್ಲ ಆ ದಿನವೇ ಆ ಸೈಟ್ ಕನೆಕ್ಟಿಂಗ್ ಆಗ್ತಾ ಇರುತ್ತೆ. ಆ ನಂತರ ಏನು ಅದು ಋಣಾನುಬಂಧ ಪಶುಪತಿ ಸ್ಥಾನ, ಅಲ್ಲಿ ಋಣ ಇದ್ದರೆ ಖಂಡಿತ ನಿಮಗೆ ಅನುಗ್ರಹ ಆಗುತ್ತೆ ಅಲ್ವಾ. ಆ ನಂತರ ಸೈಟು ನೀವು ಅಷ್ಟೇ ಹೋಗಬೇಡಿ, ನಿಮ್ಮ ಮನೆಯವರಿಗೆ ಕರ್ಕೊಂಡೋಗಿ. ಅಂದರೆ ಯಜಮಾನಕ್ಕಿಂತ ಈ ಸೈಟು ಯಜಮಾನಿಗೆ ತುಂಬ ಬೇಗನೆ ಅರ್ಥ ಆಗುತ್ತೆ. ಅವರು ಜ್ಯೋತಿಷ್ಯ ಕಲ್ತಿರೋದಿಲ್ಲ, ವಾಸ್ತು ಕಲ್ತಿರೋದಿಲ್ಲ, ಅವ್ರಿಗೆ ಏನೂ ಕಲಿಲ್ಲದೆ ಒಂದೇ ಒಂದು ಬಾಯಲ್ಲಿ ಬರೋದು. ಅವರು ಉತ್ತಮವಾಗಿದ್ದರೆ ಉತ್ತಮವಾಗಿದೆ ಈ ಸೈಟು ಅಂತ ಹೇಳ್ತಾರೆ. ಇಲ್ಲ ಅಂದರೆ ಚೆನ್ನಾಗಿಲ್ಲ ಬಿಡೋ ಅಂತ ಅಂದರೆ ಮುಗಿದು ಹೋಯಿತು. ಅವರು ಯಾಕೆ ಆ ಮಾತು ಬರುತ್ತೆ ಅಂದರೆ ಅವರಲ್ಲಿ ಆ ಮನೆಯ ಪೂರ ಜವಾಬ್ದಾರಿ ಇರುತ್ತೆ. ಯಜಮಾನಕ್ಕಿಂತ ಯಜಮಾನಿನ ಜವಾಬ್ದಾರಿ. ಯಾಕಂದರೆ 24 ತಾಸಲ್ಲಿ ಮಿನಿಮಮ್ ಅವರು ಒಂದೊಂದು ದಿನ ಫುಲ್ 24 ತಾಸು ಇರ್ತಾರೆ. ಯಜಮಾನ ಏನು ಬೆಳಗ್ಗೆ ಎದ್ದು ಹೋಗ್ಬಿಡ್ತಾನೆ ಅವನ ಕೆಲಸಕ್ಕೆ, ಯಜಮಾನಿ ಇರ್ತಾಳಲ್ವ. ಆಮೇಲೆ ಅಡುಗೆ ಮನೆಗೆ ಸುಮಾರು 6-7 ಗಂಟೆ ನಿಂತಿರ್ತಾಳೆ ಆಗ್ನೇಯಲ್ಲಿ. ಹಾಗಾಗಿ ಯಜಮಾನಿಗೆ ಒಂದು ಸಲ ನೀವು ಸೈಟ್, ಅವಳು ಕೂಡ ಮಂಗಳವಾರನೋ ಶುಕ್ರವಾರನೋ ಗುರುವಾರನೋ ಕರ್ಕೊಂಡು ಹೋಗಿ. ಆವಾಗ ಅವರಿಗೆ ಮನಸ್ಸಿಗೆ ಬಂದರೆ ಮಾತ್ರ ಸೈಟನ್ನು ತಗೊಳ್ಳಿ. ಅದು ನಿಮಗೆ ತುಂಬ ತುಂಬ ಅನುಕೂಲಕರವಾಗಿ ಇರುತ್ತೆ. ಅವ್ರಿಗಷ್ಟೇ ಅಲ್ಲ, ಅವ್ರು ಬರೋ ಸೊಸೆಗಾಗಲಿ, ಅವ್ರ ಮೊಮ್ಮಕ್ಕಳಿಗಾಗಿ ಮರಿಮಕ್ಕಳಾಗಿ ಅವ್ರಿಗೆ ಬರುತ್ತೆ. ಇದು ನಮಗೆ ಗುರುಗಳು ಹೇಳ್ತಾ ಇದ್ದಾರೆ. ಯಾಕೆ ಹಿಂಗ್ಯಾಕೆ ಅಂತ ಕೇಳಿದ್ರೆ ಅವಾಗ ಹೇಳ್ತಾ ಇರ್ತಾರೆ, ತ್ರಿಮೂರ್ತಿಗಿಂತ ಆದಿಮಾಯಿ ತುಂಬ ದೊಡ್ಡವಳು. ಈ ಸೃಷ್ಟಿನ ಮಾಡಿದವಳು ಆದಿಮಾಯಿ ಅಲ್ವಾ. ಆದಿಮಾಯಿಯ ಅಂಶದಲ್ಲಿ ಹುಟ್ಟಿರೋ ಪ್ರತಿಯೊಬ್ಬರು ಹೆಣ್ಮಕ್ಳು ಇರ್ತಾರೆ. ತುಂಬ ಇಲ್ಲ ಅಂದರೂ ಕಡಿಮೆ ಆದರೂ ಅವರಿಗೆ ಅದು ಕನೆಕ್ಟಿಂಗ್ ಆಗಿರುತ್ತೆ. ಅವ್ರಿಗೆ ಬುದ್ಧಿಯಲ್ಲಿ ಅವ್ರಿಗೆ ಏನೋ ಮಾಡದಿದ್ರು ಅವ್ರಿಗೆ ಹೇಳ್ತಾರೆ. ಆಮೇಲೆ ಯಾರೋ ಯಾವುದೋ ಒಂದು ಮನೆಗೆ ಹೋಗಿರ್ತಾರೆ, ಯಾಕೋ ನನಗೆ ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಯಾಕೋ ನಮಗೆ ಇಲ್ಲಿ ಇರೋಕ್ಕಾಗ್ತಾಯಿಲ್ಲ. ಯಾಕಂತಾರೆ ಅಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಆ ಸೈಟ್ನಲ್ಲಿ ಅಥವಾ ಆ ಮನೆಯಲ್ಲಿ ಅವರಿಗೆ ಅದು ಸಡನ್ಲಿ ಅರ್ಥ ಆಗಿಬಿಡುತ್ತೆ, ಆ ಮನೆಯ ತೊಂದರೆಗಳು. ಹಾಗಾಗಿ ದಯವಿಟ್ಟು ಈ ಸೈಟ್ ತೊಗೊಳ್ಳುವಾಗ ತುಂಬ ಎಚ್ಚರದಿಂದ ತೊಗೊಳ್ಳಿ. ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ಗೋರ್ಮೆಂಟ್ ನೌಕರಿ ಮಾಡಲ್ಲ ಅಂದರೆ ಈ ಸೈಟ್ನ ತೊಗೊಳ್ಳಿ. ಅಥವಾ ನೀವು ಗೋರ್ಮೆಂಟ್ ನೌಕರಿನ ಬೇಕು, ಅಥವಾ ಈ ಗೋರ್ಮೆಂಟ್ ನೌಕರಿಯಲ್ಲಿ ಉಲ್ಟಾ ನೋಡಿ, ಇಲ್ಲಿ ಗೋರ್ಮೆಂಟ್ ನೌಕರಿ ಮಾಡಲ್ದವರು ಇಲ್ಲಿ ಗೋರ್ಮೆಂಟ್ ನೌಕರಸ್ಥರು ತಗೋಬಹುದು. ಈ ಸೈಟ್ನಲ್ಲಿ ಖಂಡಿತ ಈ ಸೈಟ್ನ ತೊಗೊಳ್ಳಿ. ಆದರೆ ಇಲ್ಲಿ ನೀವು ಗೋರ್ಮೆಂಟ್ ನೌಕರಿ ಮಾಡ್ತಾಯಿದ್ರು, ಇದನ್ನು ದುಡ್ಡಿನಲ್ಲಿ ಕನ್ವರ್ಟ್ ಹೇಗೆ ಮಾಡೋದು ನಾನು ಹೇಳ್ತೀನಿ. ಬಟ್ ಇಲ್ಲಿ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ನಾವು ಮಾಡ್ಬೋದು ದುಡ್ಡಿನ ಕನ್ವರ್ಟಿಂಗ್. ಆದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಶನಿ ಮಹಾರಾಜರು ಇರ್ತಾರೆ, ಅವ್ರು ಮಾಡಿಸ್ಕೊಡೋದೇ ಇಲ್ಲ. ನಿಮ್ಗೆ ಏನೇ ಸಫಲತಾ ಮಾಡಿದರೂ ಅದು ರಾಂಗ್ ಆಗಿ ಹಾಕ್ತಾರೆ. ಆದರೆ ಇಲ್ಲಿ ಸೂರ್ಯದೇವ ಎಲ್ಲದಕ್ಕೂ ಸಹಕರಿಸ್ತಾನೆ. ಇದನ್ನು ನೆಟ್ನಲ್ಲಿ ಇಟ್ಕೊಳ್ಳಿ. ಸರಿ, ಮತ್ತೆ ನಾನು ನಿಮಗೆ ಇನ್ನು ಬೇರೆಯನ್ನು ಹೇಳ್ಕೊಡ್ತೀನಿ. ನೆಕ್ಸ್ಟು ಏನಪ್ಪ, ಇಲ್ಲಿ ಸೈಟು. ಇವತ್ತು ನಾನು ನಿಮಗೆ ಸೈಟ್ ಬಗ್ಗೆ ಹೇಳ್ತಾ ಇರ್ತೇನೆ ಅಲ್ವಾ. ಇದು ನಿಮ್ಮ ಒಂದು ಸೈಟು, ಅದು ಏನಾದರೂ ಆಗಲಿ. ಇದು ಸೈಟು ಅಲ್ವಾ. ಇದು ಸೈಟು, ಇದು ಪೂರ್ವ, ಇದು ಪಶ್ಚಿಮ. ಇವಾಗ ನೋಡಿ, ಇದು ನಿಮ್ಮ ಸೈಟು ಕಂಪ್ಲೀಟ್. ಇದೊಂದು ಸೈಟು, ಇದೊಂದು ಮನೆ ಅಂತ ತಿಳ್ಕೊಳ್ಳಿ. ಮನೆ, ಇದು ಸೈಟು, ಇದು ಪೂರ್ವ, ಇದು ಪಶ್ಚಿಮ, ಇದು ಉತ್ತರ, ಇದು ದಕ್ಷಿಣ. ಇನ್ನು ಪೂರ್ವದ ಪಕ್ಕ ಇದು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಅರ್ಥ ಆಯ್ತಲ್ವಾ.
ಈಗ ನಿಮಗೆ ಸೈಟ್ನಲ್ಲಿ ಯಾವ ಪದಗಳಲ್ಲಿ ಅತಿ ಉತ್ತಮವಾದ, ನಾನು ಫಸ್ಟು ನಿಮಗೆ ಮನೆಯ ಮೇನ್ ಡೋರನ್ನ ಹೇಳ್ಕೊಡ್ತೇನೆ. ಎಲ್ಲೆಲ್ಲಿ ಮನೆ ಡೋರ್ ಇರಬೇಕು. ಟೋಟಲಿ 36 ಬಾಗಿಲುಗಳು ಇರ್ತವೆ ಈ ಮನೆಗೆ. 36, ಆ್ಯಕ್ಚುಲಿ 32 ಅಂತೀವಿ, ಆದರೆ ನಾನು ಈಗ ನಿಮಗೆ ಕರೆಕ್ಟಾಗಿ ತಿಳಿಸ್ಕೋಸ್ಕರ 36 ಬಾಗಿಲುಗಳನ್ನ ಹೇಳ್ತೀನಿ. 4 ಬಾಗಿಲುಗಳು ಎಲ್ಲಿ ಕನ್ವರ್ಟ್ ಆಗ್ತವೆ ಅಂತ ಹೇಳಿ ಅದನ್ನು ಕೂಡ ಹೇಳ್ತೀನಿ. 32ರಲ್ಲಿ 36 ಬಾಗಿಲುಗಳು ಇರ್ತವೆ. ಆ 36 ಬಾಗಿಲದಲ್ಲಿ ಒಂದು ಇದು ನೋಡಿ, ಇದು 2, 3, 4, ಇದು 5, 6, 7, 8, 9. 1, 2, 3, 4, 5, 6, 7, 8, 9. ಇದು ಅರ್ಥ ಆಯ್ತಾ? ಇದು 1ನೇ ಬಾಗಿಲು, ಇದು 2ನೇದು, ಇದು 3, ಇದು 4, ಇದು 5, ಇದು 6, 7, 8, 9. ಇದು ನೋಡಿ, ಕಾಣಿಸ್ತಾ ಇದೆಯಾ? ಪೂರ್ವದಲ್ಲಿ ಇದು 5 ಅಂತ ಹೇಳ್ತಿದ್ದೆ, ಶನಿ ಮಹಾರಾಜರದು. ಇವೇನು 9 ಬಾಗಿಲುಗಳಿದ್ದಾವೆ ಪೂರ್ವದಲ್ಲಿ. ನಾವು ಮೇನ್ ಡೋರ್ನ ಎಲ್ಲಿ ಮಾಡ್ಬೋದು? ಈಗ ಇಲ್ಲಿ ರೋಡ್ ಬಂದರೆ ಅಂತ ಹೇಳಿದ್ದೆ ನಾನು ನಿಮಗೆ. ರೋಡು ಇಲ್ಲಿ ಬಂದರೆ, ಅಥವಾ ಇಲ್ಲಿ ರೋಡ್ ಬಂದರೆ ಕೂಡ ಹೇಳ್ತೀನಿ, ಇಲ್ಲಿ ರೋಡ್ ಬಂದರೂ ಕೂಡ ಹೇಳ್ತೀನಿ, ಅಥವಾ ಇಲ್ಲಿ ರೋಡ್ ಬಂದರೂ ಕೂಡ ಹೇಳ್ತೀನಿ ನಿಮ್ಮ ಸೈಟ್ನಲ್ಲಿ ಅಲ್ವಾ. ಈಗ ಸೈಟ್ನಲ್ಲಿ ಪೂರ್ವದಲ್ಲಿ ರೋಡ್ ಬಂತು ಅಂತ ತಿಳ್ಕೊಳ್ಳಿ. ಇವಾಗ ಆಚೆ ಕಡೆ ಇದು ಸೈಟಾಗಿ ಈಚೆ ಕಡೆ ಅಂತ, ಆಮೇಲೆ ಪಶ್ಚಿಮ ಸೈಡ್ ನಿಮ್ಗೆ ಗೊತ್ತಾಗುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿ ಅಲ್ವಾ. ಇದೇನು 9 ಬಾಗಿಲುಗಳಿದ್ದಾವೆ. ಇಲ್ಲಿ ಅತಿ ಉತ್ತಮವಾದ ಬಾಗಿಲು ಯಾವುದು? ಈ ಬಾಗಿಲನ್ನು ತೊಗೋಬಾರ್ದು ಅಂತ ಹೇಳಿದ್ದೀನಿ, ಅದರ ಜೊತೆ ಇದನ್ನು ತೊಗೋಬಾರ್ದು ಅಂತ ಹೇಳಿದ್ದೀನಿ ನಿಮಗೆ. ಇವೆರಡು ಬಾಗಿಲುಗಳನ್ನು ಬಿಟ್ಟು ಆ ನಂತರ ಇದು ಬಾಗಿಲು ಅತಿ ಉತ್ತಮ. ಯಾಕೆ ಇದು ಬಾಗಿಲು ಉತ್ತಮ? ಈ ಬಾಗಿಲ ಯಾಕೆ ಉತ್ತಮ ಅಂದರೆ ಇಂದ್ರದೇವನು ಇರ್ತಾನೆ. ಇಂದ್ರ ಯಾರವನು? ಇಂದ್ರ ಈ ಏನಪ್ಪ ಸೃಷ್ಟಿಯ ರಾಜ ಅಲ್ವಾ. ಇಂದ್ರದೇವನಿಗೆ ನಾವು ಸ್ವರ್ಗದ ರಾಜ ಅಂತ ಕರಿತೀವಿ ಅವನಿಗೆ, ಇಂದ್ರನಿಗೆ. ಇಂದ್ರ ಇರೋ ಜಾಗ ಇದು ಸೈಟು, ನೆನಪಿನಲ್ಲಿ ಇಟ್ಕೊಳ್ಳಿ. ಈ ಸೈಟು ಇಂದ್ರ ಇರೋ ಜಾಗ. ಆನಂತರ ಈ ಸೈಟು ಕೂಡ ತುಂಬ ಒಳ್ಳೆಯದು. ಇದು ಕೂಡ ಇಂದ್ರನ ಪಕ್ಕದಲ್ಲಿ ಅವನ ಮಗ ಇರ್ತಾನೆ, ಅದು ಕೂಡ ತುಂಬ ಅತಿ ಉತ್ತಮ. ಅವನು ಕೂಡ ರಾಜ ಇರ್ತಾನೆ. ಈ 2 ಸೈಟ್ನಲ್ಲಿ ನಿಮಗೆ ಧನ, ಸಂಪತ್ತು, ಐಶ್ವರ್ಯ ಎಲ್ಲ ಸಿಗುತ್ತೆ. ಬಟ್ ಇವೆ 2 ಸೈಟ್ನಲ್ಲಿ ಸಿಗಲ್ಲ. ನಾನು ನಿಮಗೆ ಮೊದಲೇ ಹೇಳಿದ್ದೀನಿ ಇವು ಸೈಟ್ಗಳನ್ನ ತೊಗೋಬಾರ್ದು ಅಂತ ಹೇಳಿ. ಆದರೆ ಬಟ್ ಈ ಮನೆಯದಲ್ಲಿ ಮೇನ್ ಡೋರ್ ಮಾಡೋದು, ಮೇನ್ ಡೋರ್ನ ಹೇಳ್ತಾ ಇದ್ದೀನಿ ನಾನು. ಮನೆಯ ಬಾಗಿಲ ಇದು ಆಮೇಲೆ ಇದನ್ನು ಮಾಡಿದ್ದು ಕೂಡ ಅತಿ ಉತ್ತಮ. ಸೂರ್ಯಪದ್ನಲ್ಲಿ ಮನೆ ಬಾಗಿಲು ಇದ್ದರೆ ಇವೆರಡಕ್ಕಿಂತ ಇದು ಉತ್ತಮ. ಯಾಕಂದರೆ ಇವು ಕೆಲವೊಂದು ಸಲ ನೀವು ಕೇಳಿರ್ತೀರಲ್ವ ಪುರಾಣದಲ್ಲಿ, ಇಂದ್ರ ಅಸುರ ಬಂದ ಅಂತ ಹೇಳಿ ಬಿಟ್ಕೊಟ್ಟು ಹೋಗ್ತಾನೆ ಸ್ವರ್ಗಾನ. ಮತ್ತು ಯಾವುದಾದ್ರೂ ದೇವತೆ ಬಂದು ಅವನಿಗೆ ಅಸುರನಿಗೆ ಕೊಂದು ಮತ್ತು ಇಂದ್ರನಿಗೆ ಕೊಡ್ತಾರೆ ಅಂತ ಹೇಳಿ ಪುರಾಣಗಳಲ್ಲಿ ಹೇಳ್ತಾರೆ. ಅದೇ ಥರ ಇದು ಕೆಲವೊಮ್ಮೆ ಈ ಥರ ಆಗೋ ಸಂಭವಗಳು ತುಂಬ ಜಾಸ್ತಿ ಇರ್ತವೆ. ಅಂದರೆ ಅವರ ಜಾತಕದಲ್ಲಿ ಏನಾದರೂ ತೊಂದರೆ ಬಂದರೆ ಈ ಬಾಗಿಲುಗಳು ಎರಡೂ ಕೂಡ ಉತ್ತಮವಲ್ಲ ಅಂತ ನನಗೆ ಅನಿಸುತ್ತೆ. ಆದರೆ ಪರವಾಗಿಲ್ಲ. ಯಾಕೆ ಇವೆರಡು ಬಾಗಿಲುಗಳನ್ನು ಯಾಕೆ ತೆಗಿಬಾರ್ದು? ಈಗ ಆಲ್ಮೋಸ್ಟು ಏನು ಮಾಡ್ತಾರೆ, ಜಾಸ್ತಿ ಇಂಜಿನಿಯರ್ಗಳು ಇವೆರಡು ಬಾಗಿಲುಗಳನ್ನು ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ನೋಡಿ, ಇವೆಷ್ಟು ಮನೆಗಳಲ್ಲಿ ನೋಡಿ, ಪೂರ್ವ ದಿಶದಲ್ಲಿ ಇರೋ ಮನೆಗಳಲ್ಲಿ ಇಲ್ಲಿ ಬಾಗಿಲುಗಳನ್ನ